ಓಂ ನಮಸ್ಕಾರ. ನಾನು ನಿಮ್ಮ ನಾಗರಾಜ ಶರ್ಮ ಗುರೂಜಿ, ಶ್ರೀ ಮಾತಾ ಟಿ ವಿ ಯೂಟ್ಯೂಬ್ ಚಾನಲ್. ಇದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ ಅವ್ರು ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಒಂದು ಶುಭವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಗೊಂಬರ್ತಾ ಇರ್ತೀನಿ. ಕೇಳ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಗುರು ಶ್ರೀಧರಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ಈ ದಿನ ನಿಮಗೆ ಯಾವ ಒಂದು ಗಣಕೂಟದಲ್ಲಿ ಜನನಾಗಿದ್ದೀರಾ, ನಿಮ್ಮದು ಯಾವ ಗಣ ಅಂತ ಹೇಳೋದನ್ನು ತಿಳ್ಕೊಳ್ಬೇಕು ಅಂದರೆ ನನ್ನ ಈ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ನೀವು ಯಾವ ನಕ್ಷತ್ರದಲ್ಲಿ ಜನನಾಗಿದ್ದೀರಾ ಆ ಒಂದು ನಕ್ಷತ್ರದ ಸಂಬಂಧವಾಗಿರ್ತಕ್ಕಂಥ ಒಂದು ರಾಶಿ ಸಂಬಂಧವಾಗಿರ್ತಕ್ಕಂಥ ಒಂದು ವಿಶೇಷತೆ ಆಗಿರುತ್ತೆ. ನಾನು ಯಾವ ಗಣ ಜನನ ಆಗಿದ್ದೀನಿ ಅಂತ ನೋಡಿದ್ರೆ, ಯಾರ್ಯಾರು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಹೀಗೆ ನಕ್ಷತ್ರಗಳು ಬೇರೆ ಬೇರೆ ನಕ್ಷತ್ರ ಜನನ ಆಗಿರ್ತಕ್ಕಂಥವ್ರು. ಯಾರು ಅಶ್ವಿನಿ ನಕ್ಷತ್ರ ಜನನ ಆಗಿದ್ದಾರೋ ಅವರು ದೇವಗಣ. ಯಾರು ಭರಣಿ ನಕ್ಷತ್ರ ಜನನ ಆಗಿದ್ದಾರೋ ಅವರು ಮನುಷ್ಯಗಣ ಆಗ್ತಾರೆ. ಯಾರು ಕೃತಿಕಾ ನಕ್ಷತ್ರ ಜನನ ಆಗಿದ್ದಾರೋ ಅವರು ರಾಕ್ಷಸಗಣ ಅಂತ ಹೇಳ್ತಾರೆ. ರೋಹಿಣಿ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ಮನುಷ್ಯಗಣ ಅಂತ ಹೇಳ್ತಾರೆ. ಹಾಗೆ ಮೃಗಶಿರ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ದೇವಗಣ ಆಗ್ತದೆ. ಹಾಗೆ ಆಶ್ಲೇಷ ನಕ್ಷತ್ರದವರು ರಾಕ್ಷಸಗಣ ಆಗ್ತಕ್ಕಂಥದ್ದಾಗತ್ತೆ. ಪುನೋಸು ನಕ್ಷತ್ರ ಆಗಿರ್ತಕ್ಕಂಥವರು ದೇವಗಣ ಆಗ್ತಾರೆ. ಪುಬ್ಬ ನಕ್ಷತ್ರ ಆಗಿರ್ತಕ್ಕಂಥವರು ಮನುಷ್ಯಗಣ ಆಗ್ತಾರೆ. ಚಿತ್ತಾ ನಕ್ಷತ್ರ ಆಗಿರ್ತಕ್ಕಂಥವರು ರಾಕ್ಷಸಗಣ ಆಗ್ತಾರೆ. ಹಾಗೆ ಹಸ್ತ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ದೇವಗಣದಲ್ಲಿ ಜನನ ಆಗ್ತಾರೆ. ಇನ್ನು ಉತ್ತರ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ಮನುಷ್ಯಗಣದಲ್ಲಿ ಜನನ ಆಗ್ತಾರೆ. ಇನ್ನು ವಿಶಾಖ ನಕ್ಷತ್ರದಲ್ಲಿ ಆಗಿರ್ತಕ್ಕಂಥವರು ರಾಕ್ಷಸಗಣ. ಇನ್ನು ಸ್ವಾತಿ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ದೇವಗಣ ಆಗ್ತಕ್ಕಂಥದ್ದು. ಅನುರಾಧ ನಕ್ಷತ್ರದ ಜನನ ಆಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಕೂಡ ದೇವಗಣ ಆಗುತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಮನುಷ್ಯಗಣ ಆಗ್ತಾರೆ. ಯಾರ್ಯಾರು ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ ಜನನ ಆಗಿದ್ದಾರೋ ಅವರು ರಾಕ್ಷಸಗಣ ಅಂತ ಹೇಳ್ತಾರೆ. ಯಾರ್ಯಾರು ಶ್ರವಣ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಜನನ ಆಗಿದ್ದಾರೋ ಅವರು ದೇವಗಣ ಅಂತ ಹೇಳ್ತಾರೆ. ಪೂರ್ವಾಭಾದ ನಕ್ಷತ್ರ, ಉತ್ತರಾಭಾದ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವರು ಮನುಷ್ಯಗಣ ಅಂತ ಹೇಳ್ತಾರೆ. ಇನ್ನು ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಜನನ ಆಗಿರ್ತಕ್ಕಂಥವರು ರಾಕ್ಷಸಗಣ ಅಂತ ಹೇಳ್ತಾರೆ. ಈ ಗಣಕೂಟಗಳನ್ನು ನಾವು ನೋಡಿದಾಗ, ಗಣಕೂಟಗಳನ್ನು ಯಾಕೆ ನೋಡ್ತಾ ಇದ್ದಾರೆ, ಗಣಕೂಟ ಏನು ಅಂತ ಹೇಳಿದರೆ, ನಾವು ಜನನ ಆಗಿರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಗಣಕೂಟಗಳು. ಒಟ್ಟು 27 ನಕ್ಷತ್ರಗಳಿಗೂ ಕೂಡ ಒಂದೊಂದು ಗಣಕೂಟವನ್ನು ವಿಂಗಡಣೆ ಮಾಡಿದೆ ಜ್ಯೋತಿಷ್ಶಾಸ್ತ್ರ. ಆ ಗಣಕೂಟದಲ್ಲಿ ಜನನ ಆಗಿರ್ತಕ್ಕಂಥವರು ವಿವಾಹ ಕಾಲದಲ್ಲಿ ಆಯಾ ಗಣಗಳಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಜನನ ಆಗಿರ್ತಕ್ಕಂಥವರು ಮದುವೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಯಾರು ದೇವಗಣ ಜನನ ಆಗಿದೆಯೋ ಅವರು ದೇವಗಣದಲ್ಲೇ ಮಾಡಿಕೊಂಡ್ರೆ ಮದುವೆ ಆಗುತ್ತೆ, ಒಳ್ಳೆ ಮದುವೆ ಮಾಡಿಕೊಂಡ್ರೆ ಶುಭ ಆಗ್ತಕ್ಕಂಥದ್ದಾಗತ್ತೆ. ಯಾರು ಮನುಷ್ಯಗಣ ಆಗಿರ್ತಾರೋ ಅವರು ಮನುಷ್ಯಗಣ ಅಥವಾ ದೇವಗಣದಲ್ಲಿ ಮದುವೆ ಮಾಡ್ಕೋಬೋದು. ಇನ್ನು ದೇವಗಣದವರು ಮನುಷ್ಯಗಣವನ್ನು ಮದುವೆ ಮಾಡ್ಕೊಳ್ಬೋದು. ಅದಾನಂತರದಲ್ಲಿ ಯಾರ್ಯಾರು ರಾಕ್ಷಸ ರಾಕ್ಷಸ ಗಣದಲ್ಲಿ ಜನನ ಆಗಿದ್ದಾರೋ ಅವರುಗಳು ರಾಕ್ಷಸ ಗಣದ ಹುಡುಗನ ಜೊತೆಗೆ ಹುಡುಗಿ ಜೊತೆಗೆ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಒಳಿತು ಅಂತ ಹೇಳ್ತಕ್ಕಂಥದ್ದು. ಯಾರು ಹುಡುಗ ಏನಾದ್ರು ರಾಕ್ಷಸಗಣ ಆಗಿದ್ದರೆ ಹುಡುಗಿ ಮನುಷ್ಯಗಣ ಆದರೂ ತೊಂದರೆ ಇಲ್ಲ. ಆದರೆ ಹುಡುಗಿ ಏನಾದ್ರು ರಾಕ್ಷಸಗಣದಲ್ಲಿ ಜನನ ಆಗಿದ್ದರೆ ಹುಡುಗನು ರಾಕ್ಷಸಗಣನೇ ಬೇಕು ಅಂತ ಹೇಳ್ತಾರೆ, ಇಲ್ಲಾಂದರೆ ದೇವಗಣದಲ್ಲಿ ಮದುವೆ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ, ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ರಾಕ್ಷಸಗಣಕ್ಕೆ ರಾಕ್ಷಸಗಣನೇ ಸರಿ ಆಗತ್ತೆ, ದೇವಗಣಕ್ಕೆ ದೇವಗಣ ಆಗತ್ತೆ, ಮನುಷ್ಯಗಣಕ್ಕೆ ಮನುಷ್ಯಗಣ ಆಗತ್ತೆ. ಯಾರ್ಯಾರು ರಾಕ್ಷಸ ಜನನ ಆಗಿರ್ತಕ್ಕಂಥ ಮನುಷ್ಯಗಳ ಜೊತೆಗೆ ಮದುವೆ ಮಾಡ್ಕೊಳ್ಬಾರ್ದು. ದೇವಗಣ ಜೊತೆಗಿದ್ದವರು ರಾಕ್ಷಸ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಎರಡೂ ಗಣಕೂಟಗಳಲ್ಲಿ ವಿವಾಹ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇನ್ನು ಕೆಲವೊಂದು ವಿಚಾರಗಳನ್ನು ನಾವು ನೋಡ್ಕೊಂಡು ಹೋದರೆ ಗ್ರಹ ಮೈತ್ರತ್ವ ಇರತಕ್ಕಂಥದ್ದು. ಯಾರಿಗೆ ಗ್ರಹ ಮೈತ್ರತ್ವ ಇದೆಯೋ ಅವರಿಗೆ ಆ ಕೂಟಗಳನ್ನು ನೋಡಿಕೊಂಡು ಅವರಿಗೆ ಯಾವುದೇ ಗಣ ಆಗಿದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಯಾವ ವರ್ಣದವರು ಗ್ರಹ ಮೈತ್ರತ್ವವನ್ನು ಹೆಚ್ಚು ಪ್ರಾಶಸ್ತ್ಯವನ್ನು ತೆಗೆದುಕೊಳ್ತಾರೋ ಅವರು ಗ್ರಹ ಮೈತ್ರದ ಮೇಲೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಒಂದು ಶಾಸ್ತ್ರ ಕೂಡ ಇರ್ತದೆ, ಜ್ಯೋತಿಷ್ಶಾಸ್ತ್ರ ಕೂಡ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವ ವ್ಯಕ್ತಿ ಆದರೂ ಕೂಡ ಗ್ರಹಗಳ ಒಂದು ಆಧಿಪತ್ಯವನ್ನು ನೋಡಿಕೊಂಡು, ನಕ್ಷತ್ರಕ್ಕೆ ಅಧಿಪತಿ ಒಬ್ಬ ಬೇರೆ ಆಗ್ತಾನೆ, ಆ ನಂತರದಲ್ಲಿ ರಾಶಿಗೆ ಅಧಿಪತಿ ಬೇರೆ ಆಗ್ತಾನೆ. ಯಾವ ರಾಶಿಯ ಜನನ ಆಗಿದ್ದೀರಾ ಅಂತ ಹೇಳ್ತಕ್ಕಂಥದ್ದು ನಿಮಗೆ ವಿಶೇಷ ಆಗುತ್ತೆ. ಅದಕ್ಕೋಸ್ಕರವಾಗಿ ಆ ಒಂದು ವಿಚಾರವನ್ನು ಪ್ರಶ್ನೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಯಾವ
ಗಣದವರು ಕೂಡ ಯಾವುದೇ ಗಣದವರಾದರೂ ಕೂಡ ಗುರು ಸಂಬಂಧವಾಗಿರ್ತಕ್ಕಂಥ ಅಥವಾ ಗ್ರಹ ಮೈತ್ರುತ್ವ ಸರಿಯಾಗಿದ್ದಾಗ ಒಳ್ಳೆಯದಾಗತ್ತೆ, ಅದನ್ನು ಮಾಡೋದ್ರಿಂದ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಯಾರ್ಯಾರು ಗುರುವಿನ ಸಂಬಂಧವಾಗಿರ್ತಕ್ಕಂಥ ಅಥವಾ ಒಂದು ಗ್ರಹ ಮೈತ್ರತ್ವವನ್ನು ಹೊಂದಿರ್ತಾರೋ ಅವ್ರ ಬಗ್ಗೆ ಏನು ಅಂತ ಹೇಳ್ತಕ್ಕಂಥದ್ದನ್ನ ಇನ್ನೊಂದು ಎಪಿಸೋಡಲ್ಲಿ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೇನೆ. ಅದುವರೆಗೆ ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ವಿವಾಹವನ್ನು ಮಾಡ್ಕೊಳ್ಬೇಕಾದ್ರೆ ರಾಕ್ಷಸಗಣ ಮನುಷ್ಯಗಣ ಹೇಗೆ ಬರುತ್ತೆ ಅಂತ ಹೇಳ್ತಕ್ಕಂಥ ವಿಚಾರ ತಿಳ್ಕೊಂಡು ಹೋದಾಗ ಖಂಡಿತಾಗೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ.